ಅಲ್ಲ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಎಲೆಕ್ಷನ್ ಅಲ್ಲೇ ಆಗಿದೆ ಅಂತ ಹಾಕಿದ್ರು. ಈಗ ಏನಾಗಿದೆ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ. 3,000 ಮೇಲೆ ಇಡಿ ಚಾರ್ಜ್ ಶೀಟ್ ಇದಾವೆ. ಯಾವಾಗ ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ 4,900 ಮತ್ತೆ ಏನಾಗೈತೆ ಅಲ್ಲ ಇಡೀ ಚಾರ್ಜ್ ಶೀಟ್ಗಳಾಗಿರ್ತಕ್ಕಂಥದ್ದು ಇಡೀ 3,000 ಜನ ಭಾರತ ದೇಶದಲ್ಲಿ ಏನಾಗಿದೆ ಎಷ್ಟು ಜನ ಕನ್ವಿಕ್ಷನ್ ಆಗಿದೆ. ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ. ಇನ್ನು ಮುಂದೆ ನಮ್ದು ಕೂಡ SIT ತನಿಖೆ ಇದೆ, ಬರುತ್ತೆ, CBI ತನಿಖೆ ಇದೆ, ಬರುತ್ತಲ್ಲ ಬಂದು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. CID SIT ಇವ್ರ ಹೆಸರೇ ಇಲ್ಲ, ಬಟ್ ಈಗ A1 ಆಗಿದ್ದಾರೆ ಇವರು. ಅಲ್ಲ ಅವರು ಮುಚ್ಚೋಕೆ ಟ್ರೈ ಮಾಡಿದ್ರು ಇವರು ಅಂತೇಳಿ ಈಗ BJP ಅವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಥರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ಒಂದು ಹೈಕೋರ್ಟ್ನಲ್ಲ ಹೋಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಲಿ ಇಡಿಗಳು ಮೊನ್ನೆ CBIನವರೇ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿಲ್ಲ. ಕೋರ್ಟೆ ಕೇಳ್ತಾ ಇದೆ ಏನು ಮಾಡ್ಬೇಕಂತ ಹೇಳಿ. ಇಂಥವ್ರು ಹೇಳ್ಕಂತ ಕುಂದ್ರಣ ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳ್ರಿ BJP ಪುಸ್ ಅಂತ ಒಬ್ಬರು ಉತ್ತರ ಕೊಡೋದಲ್ಲ. ಮತ್ತೆ ಅಲ್ಲ BJP ಕೇಳ್ರಿ. CBIನವ್ರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡಬಾರ್ದಂತ ಡಿಫೆಂಡ್ ಮಾಡ್ಬೇಕು ತಾನೆ ಕೋರ್ಟಲ್ಲಿ. ವೈ ದೇ ಹ್ಯಾವ್ ನಾಟ್ ಗಾನ್ ದೆನ್? ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಪೇಪರ್ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರುತ್ತೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ. ಬಟ್ ಐ ವಾಂಟ್ ಟು ರಿಸ್ಟ್ರಿಕ್ಟ್ ಮೈಸೆಲ್ಫ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರೆ. ಅಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ. ಸನ್ಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತಾ ಇದ್ದೀನಿ. ಈಗ ರಾಜೀನಾಮೆ ಕೊಡೋಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ BJP ಅವರಿಗೆ. ಅದೇ ಹೇಳಿದ್ನಲ್ಲ, ರೈಲ್ವೆ ಮಿನಿಸ್ಟ್ರುಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈ ಕೋಲ್ ಮೈನಿಂಗ್ ಇದೆಯಲ್ಲ, ಕಳೆದ 5 ವರ್ಷದಲ್ಲಿ ಎಷ್ಟು ಹಗರಣ ಆಗಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ? ಈಗ SEBI ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ. SEBIದು ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರಾ? ಎಲ್ಲ ಒಂದು ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡಂತಕ್ಕಂಥ ಇದು ಏನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಅಲ್ಲ ಅದನ್ನ ನೀವು ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ಕೆ ಬರೋದಿಲ್ಲ. ಘಟನೆಯನ್ನು ಖಂಡಿಸ್ತೀವಿ. ಸೊ ಈ ಘಟನೆ ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗಲೇಬಾರ್ದಂತ ನನ್ನ ವಾದ. ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ. ಕೆಲವು ಟೈಮ್ ಇವನ್ ಇಫ್ ಯು ಹ್ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದಾವೆ, ಎಲ್ಲ ಕಡೆ ಆಗ್ತವೆ, ಇದೇನು ಇಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಇದು ಪೊಲಿಟಿಕ್ಸೈಸ್ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅಲ್ಲ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಎಲೆಕ್ಷನ್ ಅಲ್ಲೇ ಆಗಿದೆ ಅಂತ ಹಾಕಿದ್ರು. ಈಗ ಏನಾಗಿದೆ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ. 3,000 ಮೇಲೆ ಇಡಿ ಚಾರ್ಜ್ ಶೀಟ್ ಇದಾವೆ. ಯಾವಾಗ ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ 4,900 ಮತ್ತೆ ಏನಾಗೈತೆ ಅಲ್ಲ ಇಡೀ ಚಾರ್ಜ್ ಶೀಟ್ಗಳಾಗಿರ್ತಕ್ಕಂಥದ್ದು ಇಡೀ 3,000 ಜನ ಭಾರತ ದೇಶದಲ್ಲಿ ಏನಾಗಿದೆ ಎಷ್ಟು ಜನ ಕನ್ವಿಕ್ಷನ್ ಆಗಿದೆ. ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ. ಇನ್ನು ಮುಂದೆ ನಮ್ದು ಕೂಡ SIT ತನಿಖೆ ಇದೆ, ಬರುತ್ತೆ, CBI ತನಿಖೆ ಇದೆ, ಬರುತ್ತಲ್ಲ ಬಂದು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. CID SIT ಇವ್ರ ಹೆಸರೇ ಇಲ್ಲ, ಬಟ್ ಈಗ A1 ಆಗಿದ್ದಾರೆ ಇವರು. ಅಲ್ಲ ಅವರು ಮುಚ್ಚೋಕೆ ಟ್ರೈ ಮಾಡಿದ್ರು ಇವರು ಅಂತೇಳಿ ಈಗ BJP ಅವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಥರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ಒಂದು ಹೈಕೋರ್ಟ್ನಲ್ಲ ಹೋಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಲಿ ಇಡಿಗಳು ಮೊನ್ನೆ CBIನವರೇ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿಲ್ಲ. ಕೋರ್ಟೆ ಕೇಳ್ತಾ ಇದೆ ಏನು ಮಾಡ್ಬೇಕಂತ ಹೇಳಿ. ಇಂಥವ್ರು ಹೇಳ್ಕಂತ ಕುಂದ್ರಣ ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳ್ರಿ BJP ಪುಸ್ ಅಂತ ಒಬ್ಬರು ಉತ್ತರ ಕೊಡೋದಲ್ಲ. ಮತ್ತೆ ಅಲ್ಲ BJP ಕೇಳ್ರಿ. CBIನವ್ರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡಬಾರ್ದಂತ ಡಿಫೆಂಡ್ ಮಾಡ್ಬೇಕು ತಾನೆ ಕೋರ್ಟಲ್ಲಿ. ವೈ ದೇ ಹ್ಯಾವ್ ನಾಟ್ ಗಾನ್ ದೆನ್? ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಪೇಪರ್ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರುತ್ತೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ. ಬಟ್ ಐ ವಾಂಟ್ ಟು ರಿಸ್ಟ್ರಿಕ್ಟ್ ಮೈಸೆಲ್ಫ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರೆ. ಅಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ. ಸನ್ಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತಾ ಇದ್ದೀನಿ. ಈಗ ರಾಜೀನಾಮೆ ಕೊಡೋಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ BJP ಅವರಿಗೆ. ಅದೇ ಹೇಳಿದ್ನಲ್ಲ, ರೈಲ್ವೆ ಮಿನಿಸ್ಟ್ರುಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈ ಕೋಲ್ ಮೈನಿಂಗ್ ಇದೆಯಲ್ಲ, ಕಳೆದ 5 ವರ್ಷದಲ್ಲಿ ಎಷ್ಟು ಹಗರಣ ಆಗಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ? ಈಗ SEBI ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ. SEBIದು ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರಾ? ಎಲ್ಲ ಒಂದು ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡಂತಕ್ಕಂಥ ಇದು ಏನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಅಲ್ಲ ಅದನ್ನ ನೀವು ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ಕೆ ಬರೋದಿಲ್ಲ. ಘಟನೆಯನ್ನು ಖಂಡಿಸ್ತೀವಿ. ಸೊ ಈ ಘಟನೆ ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗಲೇಬಾರ್ದಂತ ನನ್ನ ವಾದ. ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ. ಕೆಲವು ಟೈಮ್ ಇವನ್ ಇಫ್ ಯು ಹ್ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದಾವೆ, ಎಲ್ಲ ಕಡೆ ಆಗ್ತವೆ, ಇದೇನು ಇಲ್ಲ ಅಂತಲ್ಲ.
ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅಲ್ಲ, ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಎಲೆಕ್ಷನ್ ಅಲ್ಲೇ ಆಗಿದೆ ಅಂತ ಹಾಕಿ ಈಗ ಏನಾಗಿದೆ, ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ. 3,000 ಮೇಲೆ ಇಡಿ ಚಾರ್ಜ್ ಶೀಟ್ ಇದಾವೆ. ಯಾವಾಗ ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ, 4,900 ಮತ್ತೆ ಏನಾಗೈತೆ? ಅಲ್ಲ, ಇಡೀ ಚಾರ್ಜ್ ಶೀಟ್ಗಳಾಗಿರ್ತಕ್ಕಂಥದ್ದು ಇಡೀ 3,000 ಜನದ ಭಾರತ ದೇಶದಲ್ಲಿ ಏನಾಗಿದೆ? 10 ಜನ ಕನ್ವಿಕ್ಷನ್ ಆಗಿದೆ. ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ. ಇನ್ನು ಮುಂದೆ ನಮ್ದು ಕೂಡ SIT ತನಿಖೆ ಇದೆ, ಬರುತ್ತೆ, CBI ತನಿಖೆ ಇದೆ, ಬರುತ್ತಲ್ಲ, ಬಂದು ಇವತ್ತು ನಾಳೆ ಗೊತ್ತಾಗುತ್ತೆ. CID SIT ಇಲ್ಲಿ ಇವ್ರ ಹೆಸರಿಲ್ಲ, ಬಟ್ ಈಗ A1 ಆಗಿದ್ದಾರೆ ಇವರು. ಅಲ್ಲ, ಅವರು ಮುಚ್ಚೋಕೆ ಟ್ರೈ ಮಾಡಿದ್ರು ಇವರು ಅಂತೇಳಿ ಈಗ BJP ಅವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಥರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಒಂದು ಹೈಕೋರ್ಟ್ನಲ್ಲ ಹೋಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ಹೋಗಲಿ, ಇಡಿಗಳು ಮೊನ್ನೆ CBIನವರೇ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿಲ್ಲ. ಕೋರ್ಟೇ ಕೇಳ್ತಾ ಇದೆ ಏನು ಮಾಡ್ಬೇಕಂತ ಹೇಳಿ. ಇಂಥವ್ರು ಹೇಳ್ಕಂತ ಕುಂದ್ರಣ, ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳ್ರಿ, BJP ಪುಸ್ ಅಂತ ಒಬ್ಬರು ಉತ್ತರ ಕೊಡೋದಲ್ಲ. ಮತ್ತೆ ಅಲ್ಲ, BJP ಕೇಳ್ರಿ, CBIನವ್ರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡಬಾರ್ದು ಅಂತ ಡಿಫೆಂಡ್ ಮಾಡ್ಬೇಕು ತಾನೆ ಕೋರ್ಟಲ್ಲಿ. ವೈ ದೇ ಹ್ಯಾವ್ ನಾಟ್ ಗಾನ್ ದೆನ್? ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಪೇಪರ್ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರುತ್ತೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ, ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ. ಬಟ್ ಐ ವಾಂಟ್ ರಿಸ್ಟ್ರಿಕ್ಟ್ ಮೈಸೆಲ್ಫ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರೆ. ಅಲ್ಲ, ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ. ಸನ್ಮಾನ್ಯ ಸಚಿವರು, ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತಾ ಇದ್ದೇನೆ. ಈಗ ರಾಜೀನಾಮೆ ಕೊಡೋಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ BJP ಅವರಿಗೆ. ಅದೇ ಹೇಳಿದ್ನಲ್ಲ, ರೈಲ್ವೆ ಮಿನಿಸ್ಟ್ರುಗಳು ಈಗ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಈ ಕೋಲ್ ಮೈನಿಂಗ್ ಇದೆಯಲ್ಲ, ಕಳೆದ 5 ವರ್ಷದಲ್ಲಿ ಎಷ್ಟು ಹಗರಣ ಆಗಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ? ಈಗ SEBI ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ, SEBIದು ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರಾ? ಎಲ್ಲ ಒಂದು ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡಂತಕ್ಕಂಥದ್ದು ಏನಕ್ಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಅಲ್ಲ, ಅದನ್ನ ನೀವು ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ಕೆ ಬರೋದಿಲ್ಲ. ಘಟನೆಯನ್ನು ಖಂಡಿಸ್ತೀವಿ. ಸೊ ಈ ಘಟನೆ ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ, ನಮ್ಮ ರಾಜ್ಯದಲ್ಲಿ ಅಂತೂ ಆಗಲೇಬಾರ್ದಂತ ನನ್ನ ವಾದ. ಅಲ್ಲ, ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ. ಕೆಲವು ಟೈಮ್ ಈವನ್ ಇಫ್ ಯು ಹ್ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದಾವೆ, ಎಲ್ಲ ಕಡೆ ಆಗ್ತವೆ, ಇದೇನು ಇಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.